ನಮಸ್ಕಾರ ಬಂಧುಗಳೇ. ನಾವು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ, ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ಸಿದ್ಧನಾಗಿ ಬಂದಿದ್ದೇನೆ. ಅಂದರೆ ಸಾಮಾನ್ಯವಾಗಿ ನಮ್ಮ ಪರ್ವಗಳಲ್ಲಿ ಕೆಲವು ಒಳ್ಳೆಯ ಫಲಗಳನ್ನು ನಾವು ನೋಡ್ಬೋದು, ದೋಷಕಾರಕ ಅಂಶಗಳನ್ನು ನಾವು ನೋಡ್ಬೋದು, ಹಣವಂತರಾಗುವಂತಹ ಸ್ಥಿತಿಗತಿಗಳನ್ನು ನೋಡ್ಬೋದು, ಬಿಲಿಯನೇರಾಗುವಂತಹ ಸೂಚನೆಗಳಿರುತ್ತವೆ. ಎಲ್ಲವೂ ನಮ್ಮ ಹಸ್ತದಲ್ಲಿರುವಂತಹ ಪರ್ವಗಳಲ್ಲಿ ನಾವು ನೋಡಬಹುದಾದ ವಿಚಾರಗಳು. ಅಂದರೆ ಯಾವ ಚಿಹ್ನೆ ಇದ್ದಾಗ ಎಂತಹ ಸ್ಥಿತಿಯಲ್ಲಿ ನಾವು ಬಯಸಿದಂತಹ ಜೀವನವನ್ನು ನಡೆಸಲು ಸಾಧ್ಯ, ನಾವು ಬಯಸಿದಂತಹ ಸುಖ ಸಂತೋಷ ಅನುಭವಿಸಲು ಸಾಧ್ಯ, ಸುಖ ಭೋಗಗಳನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ನಮ್ಮ ಪರ್ವಗಳಲ್ಲಿರುವ ಕೆಲವು ಚಿಹ್ನೆಗಳನ್ನು ನೋಡಿದಾಗ ನಮ್ಗೆ ತಿಳಿಯುತ್ತದೆ. ಅಂತಹ ಚಿಹ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಆದರೆ ಅಂತಹ ಚಿಹ್ನೆಗಳನ್ನು ನಾವು ನೋಡಿ ನನ್ನ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿವೆ ಎಂದು ತಿಳ್ಕೊಂಡಾಗ ಅಂತಹ ಸುಖಗಳು ಬರುತ್ತದೆ ಎಂಬುದನ್ನು ನಾವು ಖಾತ್ರಿಪಡಿಸ್ಕೋಬೇಕಾದ್ರೆ ಬೇರೆ ಕೆಲವು ಚಿಹ್ನೆಗಳ ಬಗ್ಗೆಯೂ ನಾವು ನೋಡಿ ತಿಳ್ಕೊಂಡಿರಬೇಕು. ಆ ಎಲ್ಲವೂ ಸರಿಯಾಗಿದ್ದಾಗ ಮಾತ್ರ ನೀವು ಶ್ರೀಮಂತರಾಗುತ್ತೀರಿ, ಶ್ರೀಮಂತಿಕೆ ಬರುತ್ತೆ, ಬಯಸಿದಂಥ ಜೀವನವನ್ನು ನಡೆಸಲು ಸಾಧ್ಯ. ಹಾಗಾದರೆ ಯಾವುವು ಆ ಚಿಹ್ನೆಗಳು? ಯಾಕೆ ಆ ಚಿಹ್ನೆಗಳಿಗೆ ದೋಷ ಯಾವಾಗ ಬರುತ್ತದೆ? ಆ ಚಿಹ್ನೆಗಳು ಚೆನ್ನಾಗಿದ್ದಾಗ ಯಾವಾಗ ನಿಮಗೆ ಐಶ್ವರ್ಯ ಬರುತ್ತದೆ, ಧನ ಬರುತ್ತದೆ, ನಾವು ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ, ನಾವು ಬಯಸಿದಂತಹ ವಾಹನಗಳನ್ನು ಕೊಂಡುಕೊಳ್ಳಲು, ಮನೆಯನ್ನು ಮಾಡಲು, ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಲು ಯಾವ ಕಾರಣ ಇದೆ? ಅದಕ್ಕಿರುವಂಥ ಕಾರಣಗಳು ನನ್ನ ಹಸ್ತದಲ್ಲಿದೆಯೇ ಎಂಬುದನ್ನು ಪ್ರತಿಯೊಬ್ಬರು ಕೇಳ್ತಾರೆ. ಪ್ರತಿಯೊಬ್ಬರ ಹಸ್ತದಲ್ಲೂ ಅಂತಹ ಚಿಹ್ನೆಗಳಿರಬಹುದು. ಅಂತಹ ಚಿಹ್ನೆಗಳಿದ್ದಾಗ ನೀವು ಅದಕ್ಕಾಗಿ ಪ್ರಯತ್ನ ಪಟ್ಟರೆ ನೀವು ಖಂಡಿತವಾಗಲು ನೀವು ಬಯಸಿದಂಥ ಜೀವನವನ್ನು, ನೀವು ಇಷ್ಟಪಟ್ಟಂತಹ ಜೀವನವನ್ನು, ನೀವು ಆಸೆ ಪಟ್ಟಂತಹ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಅಂತಹ ಚಿಹ್ನೆಗಳು ಯಾವುದು? ಆ ಚಿಹ್ನೆಗಳು ಎಲ್ಲಿರಬೇಕು? ಎಲ್ಲಿದ್ದಾಗ ನಿಮಗೆ ಫಲಕಾರಿಯಾಗಿರುತ್ತದೆ? ಯಾವಾಗ ಅದು ದೋಷ ಫಲವನ್ನು ಕೊಡುತ್ತದೆ? ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಅಂಥ ವಿಚಾರಗಳನ್ನು ಹೇಳುವುದಕ್ಕೆ ನಮಗೆ ನಾವು ಈಗ ಮೊದಲನೇದಾಗಿ ಚಂದ್ರಪರ್ವದಲ್ಲಿ ಏನಿದೆ ಅಂದರೆ ಮೂನ್ ಮೌಂಟ್ನಲ್ಲಿ ಏನಿದೆ, ಅದರ ವಿಶೇಷತೆ ಏನು ಎಂಬುದನ್ನು ತಿಳ್ಕೋಬೇಕು. ಗುರುಪರ್ವದಲ್ಲಿ ಏನಿದೆ ಎಂಬುದನ್ನು ತಿಳ್ಕೋಬೇಕು. ಮಂಗಳ ಪರ್ವದಲ್ಲಿ ಏನಿದೆ ಎಂಬುದನ್ನು ತಿಳ್ಕೋಬೇಕು. ಹಾಗೆ ಸೂರ್ಯಪರ್ವ ಮುಂತಾದ ಎಲ್ಲ ಪರ್ವಗಳ ಬಗ್ಗೆಯೂ ನಾವು ತಿಳಿದುಕೊಂಡಾಗ ನಮಗೆ ನಮ್ಮ ಜೀವನ ಹೇಗಿರುತ್ತದೆ, ನಾವು ಅಂದುಕೊಂಡ ಹಾಗೆ ನಮ್ಮ ಜೀವನ ನಡೆಯುತ್ತದೆ ಎಂಬುದನ್ನು ತಿಳ್ಕೊಬೋದು. ನಾವು ಬಯಸಿದಂತಹ ಜೀವನ, ನಮ್ಮ ಇಷ್ಟಪಟ್ಟಂತಹ ಜೀವನ, ನಾವು ಆಸೆ ಪಟ್ಟಂತಹ ಜೀವನ ನಡೆಸುವಂತಹ ಈ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದೆ ಎಂಬುದನ್ನು ನೋಡಿಕೊಳ್ಳಿ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾನಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಗಲೇ ಹೇಳಿದೆ, ನಾವು ನಮ್ಮ ಜೀವನ ನಾವು ಆಸೆ ಪಟ್ಟಂತೆ, ನಾವು ಬಯಸಿದಂತೆ, ನಮ್ಮ ಇಷ್ಟದಂತೆ ಸಾಗುವುದೇ ಎಂಬುದನ್ನು ತಿಳಿದುಕೊಳ್ಳುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅದೇ ರೀತಿ ಸನ್ ಮೌಂಟ್ ಅಥವಾ ಚಂದ್ರಪರ್ವ ಅಂತ ನಿಮ್ಗೆ ಗೊತ್ತಿದೆ. ಇದೆ ನೋಡಿ ಚಂದ್ರಪರ್ವ, ಇಲ್ಲಿರೋದೇ ಈ ಚಂದ್ರಪರ್ವ. ಅಂದರೆ ಕಿರುಬೆರಳ ಕೆಳಗೆ ಕಂಕಣದ ಅಂದರೆ ದೇಶ ಮಣಿಕಟ್ಟಿನ ಬಳಿಗೆ ಕಾಣುವಂತಹ ಭಾಗವನ್ನು ನಾವು ಚಂದ್ರಪರ್ವ ಅಂತ ಕಾಳ್ತೇವೆ. ಈ ಚಂದ್ರಪರ್ವದಲ್ಲಿ ಏನೇನು ರೇಖೆಗಳಿರುತ್ತೆ, ಆ ರೇಖೆಗಳಿಂದ ನಮಗೆ ಯಾವ ರೀತಿಯ ಅದೃಷ್ಟ ಬರುತ್ತದೆ, ಆ ಅದೃಷ್ಟ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾನಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾನಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ, ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ನಿಮ್ಮ ಜೀವನ ಸಂತೋಷದಿಂದ ಕೂಡಿರುತ್ತೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ.
ಹಲವರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲವನ್ನು ವ್ಯಕ್ತಪಡಿಸಿ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವ ಜನರು ನನಗೆ ಭವಿಷ್ಯ ತಿಳಿಬೇಕು, ನನ್ನ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಯಬೇಕೆಂದು ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನಾವು ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿಯಲು, ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿಯಲು ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ನನಗೆ ತಿಳಿಯಬೇಕು ಅಂತ ಆದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲಿ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮಾಡಿದರೆ ನಿಖರವಾದ ನಿಮ್ಮ ಭವಿಷ್ಯವನ್ನು ನಾವು ನಿಮಗೆ ತಿಳಿಸುತ್ತೇವೆ. ನೀವು ಅದನ್ನು ನೋಡಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅದಂತೆ ವ್ಯವಸ್ಥೆ ಮಾಡಿದರೆ ನೀವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ, ಜೀವನದಲ್ಲಿ ಸುಖ ಭೋಗಗಳನ್ನು ಅನುಭವಿಸಲು ಸಾಧ್ಯ. ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಈಗ ನೋಡಿ, ನಾನು ಹೇಳಿದೆ ಯಾವುದು ಮೂನ್ ಮೌಂಟ್ ಅಂದರೆ ಚಂದ್ರಪರ್ವ. ಚಂದ್ರಪರ್ವದಲ್ಲಿ ಈ ರೀತಿಯ ರೇಖೆಗಳಿದ್ದರೆ ಅವು ಉದ್ದವಾಗಿದ್ದರೆ ಸಣ್ಣ ಸಣ್ಣ ರೇಖೆಗಳಿದ್ದರೆ ಆಗೋದಿಲ್ಲ, ಅದು ಉದ್ದವಾಗಿರಬೇಕು. ಉದ್ದವಾಗಿದ್ದರೆ ಅವರು ಹೆಚ್ಚು ಪ್ರವಾಸ ಮಾಡುತ್ತಾರೆ, ವಿದೇಶಕ್ಕೆ ಹೋಗುತ್ತಾರೆ. ಅದೇ ರೀತಿ ಇಲ್ಲಿಂದ ಈ ಭಾಗ್ಯರೇಖೆ ಹೊರಟ್ರೆ ಇಲ್ಲಿಂದ ಹೊರಟಿರಬೇಕು. ಈ ಚಂದ್ರಪರ್ವದಿಂದ ಈ ಭಾಗ್ಯರೇಖೆ ಹೊರಟಿದ್ದರೆ ಹಾಗೂ ಇಲ್ಲಿ ಈ ಥರ ಇದ್ದರೆ, ಯಾವುದು ಆಯುಷ ರೇಖೆಯ ತುದಿಯಲ್ಲಿ ಒಂದು ರೇಖೆ ಆ ಕಡೆಗೆ ಹೋಗಿ ಕವಲೊಡೆದು ಹೋಗಿದ್ದರೆ ಇವರು ವಿದೇಶಕ್ಕೆ ಪ್ರಯಾಣ ಮಾಡುತ್ತಾರೆ. ಅವರಿಗೆ ವಿದೇಶದಿಂದ ಹೆಚ್ಚು ಹಣ ಸಂಪಾದನೆಯಾಗುತ್ತದೆ. ಈ ರೇಖೆಗಳಿಗಿದ್ದು ಭಾಗ್ಯರೇಖೆ ಇಲ್ಲಿಂದ ಹೀಗೆ ಬಂದು ಈ ರೇಖೆ ಆಯುಷ ರೇಖೆಗೆ ಹೀಗೆ ಒಂದು ರೇಖೆ ಬಂದಿದ್ದರೆ ಅವರು ವಿದೇಶ ಪ್ರಯಾಣ ಮಾಡುತ್ತಾರೆ ಎಂಬುದಕ್ಕೆ ಸೂಚನೆಯಾಗಿದೆ. ಹಾಗೆ ವಿದೇಶ ಪ್ರಯಾಣದಿಂದ ಅವರು ಹೆಚ್ಚು ಹಣವನ್ನು ಗಳಿಸುತ್ತಾರೆ. ಬರೀ ಇದು ಮಾತ್ರ ಇದ್ದರೆ, ಇದು ಉದ್ದವಾಗಿದ್ದರೆ ಅವರು ಪ್ರವಾಸದಲ್ಲಿರುವಂಥ ಉದ್ಯೋಗ ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇದು ಚಂದ್ರಪರ್ವದಿಂದ ಹೊರಟಿದ್ದರೆ ಭಾಗ್ಯರೇಖೆ ಹೀಗೆ ಚಂದ್ರಪರ್ವದಿಂದ ಹೊರಟಿದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಲಾಭ ಮನೆಯಲ್ಲೇ ಕುಳಿತು ಅಥವಾ ವಿದೇಶಕ್ಕೆ ಮನೆಯಲ್ಲೇ ಸ್ವದೇಶದಲ್ಲೇ ಕುಳಿತು ವಿದೇಶ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಅವರಿಗೊಂದು ಸಮಸ್ಯೆ ಇದೆ, ಇವರಿಗೆ ಒಂದು ಸಮಸ್ಯೆ ಬರುತ್ತದೆ. ಆಗಾಗ್ಗೆ ಆರೋಗ್ಯ ಸಮಸ್ಯೆ ಅವರನ್ನು ಕಾಡುವ ಸಾಧ್ಯತೆ ಇದೆ. ಇದರಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ, ಈಗ ನೋಡಿ, ಇದರಲ್ಲಿ ಒಂದು ಕಪ್ಪು ಚುಕ್ಕೆ, ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ, ಚಂದ್ರಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಅವರಿಗೆ ದೂರದ ಊರಿನಿಂದ ವಿವಾಹ ಯೋಗ ಬರಲಿದೆ ಎಂಬುದರ ಸೂಚನೆ. ಅದು ಈ ರೀತಿ ನಾವು ಚಂದ್ರಪರ್ವದಲ್ಲಿ ಇಂತಹ ಚಿಹ್ನೆಗಳಿದ್ದಾಗ ಹಣ ಮಾಡುವಂತಹ ಹಣದ ವಿಷಯವನ್ನು ನಾವು ನೋಡಿದೆವು. ಹಾಗೆ ಪ್ರವಾಸ ಮಾಡಿ ಜೀವನದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ಸೂಚನೆ ಇದೆಂದು ನಾವು ತಿಳಿಯಬೇಕು. ಈಗ ನಾವು ಮತ್ತೊಂದು ವಿಷಯಕ್ಕೆ ಹೋಗೋಣ. ಇಷ್ಟಕ್ಕೆ ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಂಡು, ಈಗ ನೋಡಿ, ನಾವು ಈಗ ಮತ್ತೆ ಕೆಲವು ವಿಚಾರಗಳನ್ನು, ಹಣ ಮಾಡುವಂತಹ ಕೆಲವು ವಿಚಾರಗಳನ್ನು, ಈಗ ನೋಡಿ, ಇದು ಜ್ಞಾನರೇಖೆ, ನಿಮಗೆ ಗೊತ್ತಿದೆ. ಈ ಜ್ಞಾನರೇಖೆ, ಇದು ಹೃದಯ ರೇಖೆ, ಇದು ಆಯುಷ ರೇಖೆ. ಈಗ ಇಲ್ಲಿಂದ ಇದು ಒಂದು ಗೆರೆ ಯಾವುದಕ್ಕೆ ಹೋಗಬೇಕು? ಇಲ್ಲಿಂದ ಒಂದು ಗೆರೆ ಗುರುಪರ್ವಕ್ಕೆ ಬರಬೇಕು. ಅದರ ತುದಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆ, ಅದರ ತುದಿಯಲ್ಲಿ ಒಂದು ನಕ್ಷತ್ರ ಇದೆ. ಹೀಗೆ ನಮ್ಮ ಜ್ಞಾನರೇಖೆ ಅಥವಾ ಹೃದಯ ರೇಖೆಯಿಂದ ಒಂದು ಕವಲೊಡೆದು ಒಂದು ರೇಖೆ
ನಮ್ಮ ಜ್ಞಾನರೇಖೆಯಿಂದ ಒಂದು ರೇಖೆ ಕವಲೊಡೆದು ಗುರುಪರ್ವಕ್ಕೆ ಹೋಗಿದ್ದು, ಅದರ ಮೇಲೆ ಒಂದು ನಕ್ಷತ್ರ ಚಿಹ್ನೆ ಅಂದರೆ ಜ್ಞಾನರೇಖೆ ಅಂದರೆ ಯಾವುದು? ಹೆಡ್ಲೈನಿಂದ ಒಂದು ರೇಖೆ ಗುರುಪರ್ವಕ್ಕೆ ಅಂದರೆ ಜೂಪಿಟರ್ ಪರ್ವಕ್ಕೆ ಹೋಗಿದ್ದು, ಅಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಸಿವಿಲ್ ಪರೀಕ್ಷೆಗಳಲ್ಲಿ ಪಾಸಾಗಿ IPS IAS ಮುಂತಾದ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುತ್ತಾರೆ, ದೊಡ್ಡ ಹುದ್ದೆಗಳಿಗೆ ಆಯ್ಕೆಯಾಗ್ತಾರೆ ಎಂಬುದರ ಸೂಚನೆ. ಯಾರದೇ ಹಸ್ತದಲ್ಲಿ ಈ ರೀತಿಯ ಒಂದು ಚಿಹ್ನೆ ಇದ್ದರೆ ಅವರು ಸಿವಿಲ್ ಸರ್ವೀಸಸ್ ಅಥವಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ KPSC ಇಂತಹ ಪರೀಕ್ಷೆಗಳಲ್ಲಿ, KAS ಮುಂತಾದ ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತಾರೆ ಎಂಬುದರ ಸೂಚನೆಯಾಗಿದೆ. ಇನ್ನು ನೋಡಿ, ಈ ಮಂಗಳ ಪರ್ವದಲ್ಲಿ ಮಂಗಳ 2ರಲ್ಲಿ ಹೀಗೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರಿಗೆ ಆಕಸ್ಮಿಕ ಧನಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇವರಿಗೆ ಆಕಸ್ಮಿಕವಾಗಿ ಧನಲಾಭವಾಗುವಂತಹ ಸಾಧ್ಯತೆ ಇದೆ. ಮಂಗಳ 2ರಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಆಕಸ್ಮಿಕ ಧನಲಾಭ, ಯಾವುದಾದ್ರೂ ರೀತಿಯಲ್ಲಿ ಹೆಚ್ಚಿನ ಮೊತ್ತದ ಹಣ ಬಂದು ಸೇರಲಿದೆ. ಗುರುಪರ್ವಗಳ ಬಳಿ ಶನಿ ಮತ್ತು ಗುರುಪರ್ವಗಳ ನೋಡಿ, ಇಲ್ಲಿ ಈಗ ಆಯಿತು ನೋಡಿ, ಈಗ ಇದು ಆಯ್ತಲ್ಲ. ಈಗ ಆದಮೇಲೆ ನೋಡಿ, ಇಲ್ಲಿ ಒಂದು ಮೀನಿನ ಚಿಹ್ನೆ, ಅಲ್ಲಿ ಇದು ಶನಿ ಬೆರಳು ಮತ್ತು ಗುರು ಬೆರಳ ನಡುವೆ ಇಲ್ಲಿ ಒಂದು ಮೀನಿನ ಚಿಹ್ನೆ, ಅಂದರೆ ಇದಕ್ಕೆ ನೇರವಾಗಿರಬೇಕು. ಇದಕ್ಕೆ ನೇರವಾಗಿ 2 ಬೆರಳುಗಳ ಮಧ್ಯದಲ್ಲಿ ಬರಬೇಕು. ಅಂದರೆ 2 ಬೆರಳುಗಳ ಮಧ್ಯದಲ್ಲಿ ಒಂದು ಮೀನಿನ ಚಿಹ್ನೆ ಬಂದರೆ, 2ರ ಮಧ್ಯದಲ್ಲಿ ಒಂದು ಮೀನಿನ ಚಿಹ್ನೆ ಬಂದರೆ, ಅಂದರೆ ಶನಿ ಮತ್ತು ಗುರು ಬೆರಳ ಮಧ್ಯದಲ್ಲಿ ಒಂದು ಮೀನಿನ ಚಿಹ್ನೆ ಬಂದರೆ ಇವರು ಶಿಸ್ತಿನಿಂದ, ಜಾಣತನದಿಂದ, ಸ್ಮಾರ್ಟ್ ಆಗಿ ದುಡಿದು, ಬುದ್ಧಿವಂತಿಕೆಯಿಂದ ದುಡಿದು, ಹೆಚ್ಚಿನ ಶ್ರಮ ವಹಿಸಿ ದುಡಿದು ಶ್ರೀಮಂತರಾಗುತ್ತಾರೆ. ಎಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ, ಇಲ್ಲಿ ನೋಡಿ, ಇಂಥ ಕಡೆ ನೋಡಿ, ಹಿಂಗೆ ಇಂಥ ಚಿಹ್ನೆ ಇದ್ದಾಗ ಇನ್ಫಿನಿಟಿ ಅಂದರೆ ಚಿಹ್ನೆ ಇದ್ದರೆ, ಇನ್ಫಿನಿಟಿ ಇಲ್ಲಿ ಹೀಗೆ ಒಂದು ಚಿಹ್ನೆ ಇದ್ದರೆ ಅವರು ಹೆಚ್ಚಿನ ಆಸ್ತಿಯನ್ನು ಮತ್ತು ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತರೆನಿಸಿಕೊಳ್ಳುತ್ತಾರೆ. ಇವರು ಹೆಚ್ಚು ಶ್ರೀಮಂತರೆನಿಸಿಕೊಳ್ಳುತ್ತಾರೆ. ಇನ್ಫಿನಿಟಿ ಚಿಹ್ನೆ ಇದ್ದರೆ, ಇಂತಹ ಒಂದು, ಅಂದರೆ 8 ಮಲಗಿಸಿದಂತೆ ತೋರುವ ಒಂದು ಚಿಹ್ನೆ, 8 ಮಲಗಿಸಿದಂತೆ ತೋರುವ ಒಂದು ಚಿಹ್ನೆ ಇದ್ದರೆ ಅವರು ವೆಲ್ತ್ ಆ್ಯಂಡ್ ರಿಚ್ ಆಗುತ್ತಾರೆ. ಅಂದರೆ ಹೀಗೆ ನೋಡಿ, ಈ ಚಿಹ್ನೆ ಇದು 2 ಸೀಳಿ ನೋಡಿ, ಇಲ್ಲಿ 2 ಸೀಳಿ ಇರಬೇಕು. ಇಲ್ಲಿ ಒಂದು ತ್ರಿಕೋಣ ಚಿಹ್ನೆ, ಹೆಡ್ಲೈನ್ ಅಥವಾ ಜ್ಞಾನರೇಖೆ 2 ಸೀಳಿ ಅದರ ಮೇಲೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಇವರು ಹಣ ಸಂಪಾದನೆ ಮಾಡಿ ಶ್ರೀಮಂತರೆನಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇವರು ಸ್ಮಾರ್ಟ್ ಆಗಿ, ಇವರ ಬುದ್ಧಿವಂತಿಕೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾಗಿರುತ್ತದೆ. ಅಥವಾ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ವ್ಯವಹಾರ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದೇ ತಿಳಿ ನೋಡಿ, ಇದು ಅವರ ಇನ್ಫಿನಿಟಿ, ಅಂದರೆ ಉತ್ತಮವಾದ ಕೆಲಸವನ್ನು ಮಾಡಿ
ಅವರು ಜಾಣರಾಗಿ ವ್ಯವಹಾರಗಳನ್ನು ನಡೆಸಿ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಾರೆ. ಇನ್ನು ನೋಡಿ, ಭಾಗ್ಯರೇಖೆ ಹೀಗಿದ್ದರೆ, ಅಂದರೆ ಒಂದೇ ಸರಿ ಇರೋದಿಲ್ಲ, ಅಲ್ಲಲ್ಲಿ ಕಟ್ಟಾದಂತೆ ಬೇರೆ ಬೇರೆಯಾಗಿ ಬಂದಿರುತ್ತದೆ. ಎಲ್ಲಿಗೆ? ಶನಿ ಪರ್ವಕ್ಕೆ ಬಂದಿರುತ್ತದೆ. ಹೀಗಿದ್ದಾಗ ಈ ಶನಿ ಪರ್ವಕ್ಕೆ ಈ ರೀತಿಯ ರೇಖೆ ಬಂದಾಗ ಇವರ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗಿರುವುದನ್ನು ನೋಡ್ಬೋದು. ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಜೀವನದ ಅಭಿವೃದ್ಧಿಯ ವಿಷಯ ಆಗಿರ್ಬೋದು. ಇಂದಿದ್ದಾಗ ನಾಳೆ ಮತ್ತೊಂದು ರೀತಿಯಲ್ಲಿ ಅವರು ಅಭಿವೃದ್ಧಿ ಆಗ್ತಾ ಹೋಗ್ತಾರೆ. ಅಂದರೆ ಹೆಚ್ಚು ಕಡಿಮೆ ಅವರು ಅಭಿವೃದ್ಧಿಯ ದಾರಿಯನ್ನು ಬದಲಿಸಿ ಮುಂದುವರಿಯುತ್ತಾರೆ. ಇವರು ಹೀಗೆ ಬದಲಾವಣೆಯಲ್ಲಿ ಜೀವನವನ್ನು ಬದಲಾಯಿಸಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಎಂಬುದರ ಸೂಚನೆ ಇದಾಗಿದೆ. ಅಂದರೆ ನಮ್ಮ ಭಾಗ್ಯರೇಖೆ ಫೇಟ್ ಲೈನು ಈ ಥರ ಕಟ್ಕಟ್ಟಾಗಿ ಹೀಗಿದ್ದಾಗ ಅವನು ಜೀವನದಲ್ಲಿ ಆಗಾಗ್ಗೆ ಜೀವನದ ರೀತಿಯ ಬದಲಾವಣೆ ಆಗುತ್ತದೆ. ಇನ್ನು ಈ ರೀತಿಯ ನೋಡಿ, ಇನ್ನು ನಾವು ಇದನ್ನಾಯಿತು. ಈಗ ನೋಡಿ ಇದು ಈ ರೀತಿ, ಇದು ಈ ರೇಖೆ ಹೀಗೆ ಇದು ಇಲ್ಲಿ ಬಂದಿದ್ದೆ, ಹೀಗೆ ಬಂದು ಹೀಗೆ ರೇಖೆಗಳಿದ್ದರೆ, ಅಂದರೆ ಹೃದಯ ರೇಖೆ ಅಂದರೆ ಹಾಟ್ ಲೈನ್ದಲ್ಲಿ ಈ ರೀತಿಯ ಹೀಗಿದ್ದರೆ ಅವರು ಬಯಸಿದಂತಹ ಜೀವನವನ್ನು ನಡೆಸುತ್ತಾರೆ. ಅವರು ಏನು ಬಯಸಿರುತ್ತೋ ಅಂತಹ ಜೀವನವನ್ನು ನಡೆಸಬಹುದು. ಇನ್ನು ಈ ರೀತಿ ಇದ್ದಾಗ ಇವರು ಬಯಸಿದಂತಹ ಜೀವನವನ್ನು ನಡೆಸುತ್ತಾರೆ. ಈ ರೀತಿ ಗುರುಪರ್ವಕ್ಕೆ 2 ಗೆರೆಗಳು ಬಂದಿದ್ದರೆ, ಎಲ್ಲಿಂದ? ಹೃದಯ ರೇಖೆಯಿಂದ. ಇನ್ನು ನೋಡಿ, ಇಲ್ಲಿ ಒಂದು ಮೀನು, ಇಲ್ಲಿ ಒಂದು ಮೀನು, ಇದು ಬಹಳ ಅಪರೂಪ. ಈ ರೀತಿಯ ಮೀನು ಚಿಹ್ನೆ ಇದ್ದಾಗ ಇವರು ಈ ರೀತಿ 2 ಮೀನಿನ ಚಿಹ್ನೆ ಇದ್ದರೆ ಅವರು ಶ್ರೀಮಂತರಾಗಿ ಹೆಚ್ಚಿನ ಹಣವಂತರಾಗಿ ಜೀವನದಲ್ಲಿ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸುತ್ತಾರೆ. ಎಲ್ಲಿ? ಈ ಶನಿ ಪರ್ವ ಮತ್ತು ಸೂರ್ಯ ಪರ್ವದಲ್ಲಿ ಮೀನಿನ ಚಿಹ್ನೆಗಳು 2 ಕಡೆಯೂ ಮೀನಿನ ಚಿಹ್ನೆಗಳಿದ್ದರೆ ಅವರು ಶ್ರೀಮಂತರಾಗುತ್ತಾರೆ. ಇನ್ನು ನಾನು ಆಗಲೇ ಒಂದು ಹೇಳಿದೆ, ಹೃದಯ ರೇಖೆ ಬಗ್ಗೆ ಆಗಲೇ ಹೇಳಿದ್ದು ಅದೊಂದು. ಈಗ ಹೃದಯ ರೇಖೆ ನೋಡಿ, ಹೀಗೆ ಹೃದಯ ರೇಖೆ ಬಂದು ಹೀಗೆ 3 ಕವಲುಗಳಾಗಿ ತಿರುಗಿದ್ದರೆ, ಹೃದಯ ರೇಖೆ 3 ಕವಲುಗ ಹೀಗೆ ತಿರುಗಿದ್ದರೆ ಇವರು 30 ವರ್ಷದ ಬಳಿಕ ಶ್ರೀಮಂತಿಕೆಯೇ ಬರುತ್ತದೆ. ಇವರ 30ನೇ ವರ್ಷದ ಬಳಿಕ ಇವರು ಅಂದುಕೊಂಡ ಹಾಗೆ ಶ್ರೀಮಂತರಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಎಂಬುದರ ಸೂಚನೆ. ಅಂದರೆ ಇದೇ ರೀತಿ ಅವರು ಗುರುಪರ್ವದಲ್ಲಿ ಯಾಕೆ ಹೋಗಿದ್ದರೆ, ಹಾಗೆ ಹೇಳಿದ್ದೆ, ಈ ರೀತಿ ಬಂದಿದ್ದರೆ ಅವರು ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾ ಬಯಸಿದಂಥ ಜೀವನವನ್ನು ನಡೆಸುತ್ತಾರೆ. ಈ ರೀತಿ ಇದ್ದಾಗ ಅವರು ಬಯಸಿದಂಥ ಜೀವನ ಅಥವಾ ಹೀಗೆ 3 ಇದಾಗಿ ತಿರುಗಿದ್ದರೆ ಅವರಿಗೆ ಶ್ರೀಮಂತಿಕೆ ಬರುತ್ತದೆ ಎಂಬುದರ ಸೂಚನೆ. ಹೀಗೆ ಹಲವಾರು ವಿಚಾರಗಳನ್ನು ನಾವು ಇವತ್ತು ತಿಳಿದುಕೊಂಡೆವು. ಇಂಥ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗಬಹುದು. ಬಯಸಿದಂತಹ ಜೀವನ ನಡೆಸಲು ಏನು ಮಾಡಬೇಕೆಂದು ತಿಳಿಯಬಹುದು. ಹಾಗೆಯೇ
ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲದಿಂದ ನಮಗೆ ಕೇಳ್ತಿದ್ದಾರೆ. ಅಂಥವರಿಗಾಗಿ ನಾವು ಒಂದು ವ್ಯವಸ್ಥೆ ಮಾಡಿದ್ದೇವೆ. ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೀವು ತಿಳಿಯುವಂತಹ ಒಂದು ವ್ಯವಸ್ಥೆ ಅದು. ಅದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ನಿಮ್ಮ ಭವಿಷ್ಯ ತಿಳಿಯಬೇಕಾಗಿದ್ದರೆ ನಿಖರವಾದ ಭವಿಷ್ಯ ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದು ಜೀವನದಲ್ಲಿ ಏನು ಬದಲಾವಣೆ ಮಾಡಿಕೊಳ್ಬೇಕೋ ಅದನ್ನು ಮಾಡಿಕೊಂಡು ಜೀವನ ಸುಖ ಭೋಗಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಎಂದು ಕಳಿಸಿ. ಏನೇ ಕಳಿಸಿದ್ರು ನಾವು ನಿಮಗೆ ಏನು ಮಾಡಬೇಕು, ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.